ನಮಸ್ಕಾರ, ಇದು ಸುವರ್ಣ ಅಡುಗೆ. ನಾನು ಇವತ್ತು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ರಾಗಿ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಾನು ಕಡಲೆಪಪ್ಪು ಸಾಗು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಇದು ಕ್ರಿಸ್ಪಿ ದೋಸೆಗೆ ಚೆನ್ನಾಗಿರುತ್ತೆ, ರಾಗಿ ದೋಸೆಗೆ. ನಿಮ್ಮನೆಲ್ಲ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಇದು ಪುಟಾಣಿ ಸಾಗು ಮಾಡೋದು. ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಕಡಲೆಪಪ್ಪು ಸಾಗು ಮತ್ತೆ ರಾಗಿ ದೋಸೆ ಹೆಂಗ್ ಮಾಡೋಣ ಅಂತ ತೋರಿಸ್ತೀನಿ ನಿಮಗೆ. ಒಂದು ಕಪ್ ಹಿಟ್ಟು. ಇವಾಗ ನೋಡಿ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ. ಇದು ಕ್ರಿಸ್ಪಿ ರಾಗಿ ದೋಸೆ. ಇವಾಗ ನೀರು ಹಾಕೋತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದು, ಇಲ್ಲಾಂದ್ರೆ ಗಂಟು ಇರುತ್ತಿದ್ದು. ನಾನು 3 ಜನಕ್ಕೆ ಆಗಷ್ಟು ಮಾಡ್ತಾ ಇದ್ದೀನಿ ಇದು ರಾಗಿ ದೋಸೆ. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಮತ್ತೆ ಉಪ್ಪು ಹಾಕೊಂಡು ನಾನು. ಇದು ನೀರು ಥರ ಇರಬೇಕು, ಗಟ್ಟಿ ಇರಬಾರ್ದು ಇದು, ಇಲ್ಲಾಂದ್ರೆ ರಾಗಿ ದೋಸೆ ಬರಲ್ವಾ. ಇನ್ಸ್ಟೆಂಟ್ ಅಲ್ವಾ ಇದು ರಾಗಿ ದೋಸೆ, ಇದು ಇನ್ಸ್ಟೆಂಟ್ ರಾಗಿ ದೋಸೆ. ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದು ಕಡಲೆಪಪ್ಪು ಸಾಗು ಮಾಡೋದು ತೋರಿಸ್ತೀನಿ. ಇವಾಗ 1 ಕಪ್ ಕಡಲೆಪಪ್ಪು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ 2, ಕರಿಬೇವು ಸ್ವಲ್ಪ, 1 ಮೀಡಿಯಮ್ ಸೈಜು ಟೊಮಾಟೊ, ಸ್ವಲ್ಪ ಕೊತ್ತಂಬರಿ, 1 ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ. ಕಡಲೆಪಪ್ಪು ಇದೆಲ್ಲ ಪೌಡರ್ ಮಾಡ್ಕೊಂಬರೋಣ ನಾವು. ಇದು ಪೌಡರ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಪೌಡರ್ ಮಾಡ್ಕೊಂಬಂದಿನಿ. ಇದು ಫುಲ್ ಪೌಡರ್ ಇರಬೇಕು, ತರಿಯಾಗಿರಬಾರ್ದು. ಈ ಥರ ಪೌಡರ್ ಮಾಡ್ಕೋಬೇಕು. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ಇದಕ್ಕೆ, ಕಡಲೆಪಪ್ಪು ಸಾಗುಗೆ. ಇವಾಗ ಒಗ್ಗರಣೆ ಹಾಕೋಬೇಕು ಕಡಲೆಪಪ್ಪು ಸಾಗುಗೆ. ನಾನಿಲ್ಲಿ ಆಯಿಲ್ ಹಾಕೋತಿದ್ದೀನಿ ನೋಡಿ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. ಜೀರಿಗೆ ಹಾಕೋತಿದ್ದೀನಿ ಸ್ವಲ್ಪ. ಇವಾಗ ನೋಡಿ ಈರುಳ್ಳಿ ಹಾಕೋಬೇಕು, ಹಸಿಮೆಣಸಿನ್ಕಾಯಿ, ಕರಿಬೇವು ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಲಿ. ಇವಾಗ ಕಡಲೆಪಪ್ಪು ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ ಪೌಡರ್ ಮಾಡ್ಕೊಂಡ್ಬಂದಿದ್ವಲ್ಲ ಕಡಲೆಪಪ್ಪು, ಇದು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಪೌಡ್ರನ್ನ. ಇದು ಗ್ರೇವಿ ಆಗಬೇಕಲ್ವಾ, ಇದು ಸಾಗು ಆಗಬೇಕಲ್ವಾ, ಅದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೊಳ್ಳಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕಿದ್ದು, ಹಾಕ್ಬೇಡಿ. ಸ್ವಲ್ಪ ಗ್ರೇವಿ ಆಗಬೇಕಲ್ವ, ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನಾನು. ಸ್ವಲ್ಪ ಗಟ್ಟಿ ಆಯ್ತಿದ್ದು ನೋಡಿ. ಇದು ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಾಕೋಬೇಕು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕೋಬೇಕು, ಸ್ವಲ್ಪ ಖಾರ. ಹಸಿಮೆಣ್ಸಿಗೆ ಕಟ್ ಮಾಡಿ ಹಾಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಖಾರ ಹಾಕೋಬೇಕು, ಜಾಸ್ತಿ ಬೇಡ. ಈಗ ಹಸಿಮೆಣ್ಸಿಗೆ ಸ್ವಲ್ಪ ಹಾಕಬೇಕು, ಖಾರ ಸ್ವಲ್ಪ ಹಾಕಬೇಕು. 2 ಮೀಡಿಯಮ್ ಇರಬೇಕು. ಫ್ರೈ ಆಗಿದ್ದು ಸ್ವಲ್ಪ. ಕಡಲೆಪಪ್ಪು ಪೌಡರ್ಗೆ ನೀರೆಲ್ಲ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಹಾಕಿ ಉಪ್ಪು ಹಾಕಿ ಕಲಿಸ್ಕೋಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗ್ಬೇಕು ಚೆನ್ನಾಗಿ. ಇವಾಗ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಿದ್ದು. ಇದು ನೋಡಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಇದು ಕಡಲೆಪಪ್ಪು ಪೌಡರ್ ಮಾಡ್ಕೊಂಡಿದ್ವಲ್ಲ ನಾವು, ಅದು ಬಿಸಿ ಇದ್ರಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು. ಇದು ಒಗ್ಗರಣೆ ಸ್ವಲ್ಪ ಆರಬೇಕು. ಇವಾಗ ಆಫ್ ಮಾಡ್ಕೋತೀನಿ ಸ್ಟವ್ ನಾನು ನೋಡಿ. ಇವಾಗ ನಾನು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಈ ಥರ ಸ್ಲೋ ಹಾಕಬೇಕು. ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಕ್ರಿಸ್ಪಿ ಆಗಬೇಕು, ಸ್ವಲ್ಪ ಚೆನ್ನಾಗಿ ಬೇಯಲಿ ಅದು ದೋಸೆ. ಇವಾಗ ನೋಡಿ ಇದಾಗಿದೆ ಅನಿಸುತ್ತೆ. ಚೆನ್ನಾಗಿ ಬೇಯಿಸ್ಬೇಕು ರಾಗಿ ದೋಸೆ, ಇಲ್ಲಾಂದರೆ ಹಸಿ ಆಗುತ್ತೆ, ತಿನ್ನೋಕ್ಕಾಗಲ್ಲ ಇಲ್ಲಾಂದರೆ. ಇವಾಗ ನೋಡಿ ಇದಾಗಿದೆ, ನಾನು ತೆಗಿತಾ ಇದ್ದೀನಿ. ಇದು ನೋಡಿ ಇದಾಗಿದೆ ದೋಸೆ, ತೆಗಿತಾ ಇದ್ದೀನಿ. ಇವಾಗ ನೋಡಿ ಇದು ಒಗ್ಗರಣೆ ಹಾಕೊಂಡಿದ್ದು ಆರಿದೆ. ಇವಾಗ ಕಡಲೆಪಪ್ಪು ನೀರು ಹಾಕೊಂಡಿದ್ವಲ್ಲ, ಅದು ಮಿಕ್ಸ್ ಮಾಡ್ಕೊತಿದ್ದೀನಿ. ಫಸ್ಟ್ ಮಿಕ್ಸ್ ಮಾಡ್ಕೊಂಡು ನೋಡಿ, ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ತೀನಿ ನಾನು, ಸ್ವಲ್ಪ ಗಟ್ಟಿ ಆಯಿತು. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ, ಸಾಕಿಷ್ಟು ನೋಡಿ. ಈ ಥರ ಆಗಿದೆ ಕಡಲೆಪಪ್ಪು ಸಾಗು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ ನೋಡಿ. ಇದು ರಾಗಿ ದೋಸೆ ಜೊತೆ ಒಂದ್ಸಲ ಮಾಡಿ ನೋಡಿ. ಚಟ್ನಿಗಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಕಡಲೆಪಪ್ಪು ಸಾಗು ಈ ಥರ ಆಗಿದೆ ನೋಡಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನೀವು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕಿ ಮತ್ತೆ, ಯಾಕಂದ್ರೆ ನೀರು ಹಾಕಿರ್ತೀವಲ್ವ, ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ, ನೋಡ್ಬಿಟ್ಟು ಹಾಕಿ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ನಾನು ಹಾಕಿದೆ ಮತ್ತೆ. ಈಗ ನೋಡಿ ಕ್ರಿಸ್ಪಿಯಾಗಿ ರಾಗಿ ದೋಸೆ ರೆಡಿಯಾಗಿದೆ, ಬಿಸಿಯಾಗಿರೋದು. ಕಡಲೆಪಪ್ಪು ಸಾಗು ರೆಡಿಯಾಗಿದೆ ನೋಡಿ. ನಿಮ್ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ.
ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬಾಯ್.